ಹೊಸ ಅಧ್ಯಾಯಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಡಿಪಾಯವನ್ನು ಹಾಕಿ ನಮಗೆಲ್ಲ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಮ್ಮನ್ನು ಗ್ಯಾರಂಟಿ ಸಮಿತಿಯೊಂದು ಮಾಡಿ ಪದ್ಮನಾಭ ನಗರಕ್ಕೆ ನೀವೆಲ್ಲ ಗ್ಯಾರಂಟಿ ಸಮಿತಿಗಳಿಂದ ಮನೆ ಮನೆಗೆ ಹೋಗಿ ಗ್ಯಾರಂಟಿಗಳು ಸಲ್ಲಿಸ್ತಾ ಇದೆಯಾ ಇಲ್ವಾ ಅಂತ ನೋಡಿ ಅವ್ರಿಗೆ ಅವರ ಜೀವನಗಳನ್ನು ಹೇಗೆ ಬದಲಾಗ್ತಾ ಇದೆ, ಅವರ ಜೀವನ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಅಂತ ಒಂದು ದೊಡ್ಡ ಪರಿಹಾರ ಕೊಟ್ಟಿದ್ದೇವೆ. ಅವರ ಜೀವನದಲ್ಲಿ ಹೇಗೆ ಅವರ ಜೀವನಗಳು ರೂಪಿಸಿಕೊಂಡಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೇವೆ. ಇದರ ಫಲಿತಾಂಶ ಇವತ್ತು ನಮ್ಮ ಪದ್ಮನಾಭ ನಗರದಲ್ಲಿ 2 ಗೃಹಲಕ್ಷ್ಮಿಯರು ಅವರಿಗೆ ಬಂದಿರತಕ್ಕಂಥ ದುಡ್ಡನ್ನು ಉಳಿತಾಯ ಮಾಡಿ ಫಲಾನುಭವಿಗಳು ಮಾಡಿಕೊಂಡು ಹೇಗೆ ಗ್ಯಾರಂಟಿಗಳೆಲ್ಲ ಅವರ ಜೀವನಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಅಂದ್ರೆ ಏನು? ಯಾರೋ ಕಟ್ಟಿದ ಕೆರೆಯಿಂದ ನೀರನ್ನು ತಂದು ಯಾರೋ ಹಚ್ಚಿದ ಹೂಗಳನ್ನು ತಂದು ಲಿಂಗಕ್ಕೆ ಅರ್ಪಣೆ ಮಾಡಿದ್ರೆ ಅದು ಪೂಜೆ ಆಗೋದಿಲ್ಲ. ಬಡವರಿಗೆ ಒಂದು ತುತ್ತು ಅನ್ನ ನೀಡೋದ್ರಿಂದ ಇವತ್ತು ಪದ್ಮನಾಭ ನಗರದಲ್ಲಿ ಇಂಥ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆಲ್ಲ ಆಗಿದೆ. ಬಂಧುಗಳೇ, ನಮಗೆಲ್ಲ ಒಂದು ನಂಬಿಕೆ ಇದೆ. ಯಾವುದೇ ಒಂದು ಗಟ್ಟಿ ನಿರ್ಧಾರ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಅದೇ ರೀತಿ ನಾವು ನಂಬಿಕೆಯಿಂದ ಮಾಡಿದ್ರೆ ಎಲ್ಲದನ್ನೂ ಸಕ್ಸಸ್ ಮಾಡುವಂತ ಒಂದು ಶಕ್ತಿ ಆ ದೇವರು ನಮಗೆ ಕೊಡ್ತದೆ. ಡಿ.ವಿ.ಜಿ. ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿನೋ ಇಬ್ಬಲ್ಲಿ ನೀನು ಕಂಬದಿನೋ ಮೋಕ್ಷದಿನೋ ಸಿಂಹಳಿ. ಇವತ್ತು ನಮಗೆ ದೊಡ್ಡ ಶಕ್ತಿಯಾಗಿ ಸ್ಫೂರ್ತಿಯಾಗಿ ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಮಲಿಂಗ ರೆಡ್ಡಿ ಸಾಹೇಬರು, ಡಿ ಕೆ ಸುರೇಶ್ ಅವರು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಇಂಥ ಒಂದು ಶಕ್ತಿ ತುಂಬಿ ನಮಗೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ದೊಡ್ಡ ನಾಯಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಂತ ಒಂದು ಪ್ರಯತ್ನ ಬೂತ್ ಮಟ್ಟದಿಂದ ಹಿಡಿದು ವಾರ್ಡ್ ಮಟ್ಟದಿಂದ ಹಿಡಿದು ಕ್ಷೇತ್ರದ ಮಟ್ಟಕ್ಕೆ ಮಾಡಬೇಕು ಅಂತ ನಾವೆಲ್ಲರೂ ಅವರಿಗೆ ಮಾತು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರಾಮಾಣಿಕವಾಗಿ ಏನೇ ಕೊಟ್ಟರು ಅದು ಕೆಟ್ಟೋದಿಲ್ಲ. ಇದಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಮಲಿಂಗ ರೆಡ್ಡಿ ಸಾಹೇಬರು. ಯಾಕೆಂದ್ರೆ ಪ್ರಾಮಾಣಿಕವಾಗಿ 5 ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯನ್ನು ತಂದ್ರು. ಈ ತರ ಎಲ್ಲ ಮಾಡಿ ಬಸವಣ್ಣವರು ಹೇಳಿದ ಮಾತನ್ನು ಅವರು ಉಳಿಸಿದ್ದಾರೆ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗಳ ಉಳ್ಳಡೆ ಕುಡಿಕೊಂಬ ನಮ್ಮ ಪೂರ್ಣ ಸಂಗಮ ದೇವ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳಿ ಇಷ್ಟಪಡ್ತೀನಿ. ಇವತ್ತು ಜನರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಜನರು ಖುಷಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮನೆ ಭೇಟಿ ಅಭಿಯಾನಕ್ಕೆ ಹೋದಾಗ ಅವರೆಲ್ಲ ನಮ್ಗೆ ಹೇಳಿದ್ರು, ಸರ್ ನೀವು ಕೊಟ್ಟಿರೋ 5 ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ನಮ್ಗೆ ನಾವು ಮಾತ್ರ ನಗೋದಲ್ಲ, ಬೇರೆಯವರ ಮಕ್ಕದಲ್ಲಿ ಕೂಡ ಖುಷಿ ನೋಡುವಂತ ಒಂದು ಯಾರಾದ್ರೂ ಇದ್ರೆ ಅದು ನಿಜವಾದ ನಾಯಕತ್ವವನ್ನು ಯಾರಾದ್ರೂ ಈ ರಾಜ್ಯದಲ್ಲಿ ನಡೆಸಿದ್ರೆ, ಈ ರಾಜ್ಯದಲ್ಲಿ ಯಾರಿಗಾದ್ರೂ ಅಂತ ನಾಯಕತ್ವ ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ರಾಮಲಿಂಗ ರೆಡ್ಡಿ ಸಾಹೇಬರು ಮಾತ್ರ ಅಂತ ನಾನು ನೆನಪಿಸ್ಕೊಳ್ತೀನಿ. ಗುಂಡಪ್ಪನವರು ಇನ್ನೊಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗಿಸುವ ಬೇರೆಯವರ ಮಕ್ಕಳಲ್ಲಿ ಕೂಡ ಬೇರೆಯವರ ಜೀವನದಲ್ಲಿ ಕೂಡ ನಾವು ಖುಷಿಯಾಗಿದ್ರೆ ಮಾತ್ರ ನಮ್ಮ ಜೀವನವನ್ನು ನೆಮ್ಮದಿ ಇರ್ತದೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಎಕ್ಸಾಂಪಲ್ ಆಗಿ ಯಾರಾದ್ರೂ ನಿಂತಿದ್ರೆ ಅದು ನಮ್ಮ ಸಾಹೇಬರು. ಇದೇ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ, ಪ್ರಯತ್ನ ಇಲ್ಲದೆ ಫಲವಿಲ್ಲ ಅಂತ ಅವ್ರು ಹೇಳಿದಾಗೆಲ್ಲ ನನಗೆ ಜ್ಞಾಪನ ಬರೋದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ರು, ಪ್ರಯತ್ನ ಸರ್ವಸಿದ್ಧಿ ಸಾಧನಂ ಸಂದರ್ಭೋಚಿತ ಕಾಲಾಯ ತಸ್ಮೈ ನಮಃ. ಸತತ ಪ್ರಯತ್ನಿದೆ ಸಾಧನ ಭವಿಷ್ಯದುಳ್ಳು, ನವ ಇತಿಹಾಸ ಸೃಷ್ಟಿಸುವ ಬೇರ್ಪಡೆದಿರುವ ಸಾಧನೆಯ ದಾರಿಯಿಂದ ಆಗ ಮಾತನಾಡುವವರು ಏನು ಮಾಡುವವರು ಒಂದು ಬದಲಾವಣೆ ತರಬೇಕು ಅಂತ ಒಂದು ನಮ್ಗೆಲ್ಲ ಸ್ಫೂರ್ತಿಯಾಗಿ ನಿಂತು ಅದು ಬರೀ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ತೋರಿಸ್ಕೊಟ್ಟವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ಹಾಗಾಗಿ ಅವ್ರಿಗೆ ನಾನು ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರು, ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರಿಗೂ ಕೂಡ ನಾನು ವಂದನೆಗಳು ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪದ್ಮನಾಭ ನಗರದ ಜನತೆಗೆ ನೀವು ನಮ್ಮ ಶಕ್ತಿ, ನಮ್ಮ ಪದ್ಮನಾಭ ನಗರದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಪ್ರಯತ್ನ ನಮ್ದು, ತೀರ್ಮಾನ ನಿಮ್ದು ಅಂತ ನಾನು ಹೇಳಿ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.